ಈ ತರ ಕೂರ್ಸ್ಬಿಟ್ಟು ಊಟ ಎಲ್ಲ ಇಟ್ಬಿಟ್ಟು ಕೇಳಿದ್ರೆ ಹೆಂಗೆ? ಇನ್ನು ಸಕ್ಕದಾಗೆ ಇದೀನಿ. ಆಕ್ಚುಲಿ ಎಲ್ರು ಈ ತರ ಇಂಟರ್ವ್ಯೂ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಇಂದ ವಾಪಸ್ ಈಚೆ ಬಂದ್ಮೇಲೆ ಇವತ್ತೇ ಪ್ರಾಪರ್ ಬಾಡೂಟ ಮಾಡ್ತಾ ಇರೋದು ಇಷ್ಟೆಲ್ಲ ಐಟಮ್ ಜೊತೆಗೆ. ಥ್ಯಾಂಕ್ ಯು ಚಂದ್ರು ಸರ್, ಲವ್ ಯು ಸೋ ಮಚ್. ರಾಹುಲ್ಲಾ ರಾಹುಲ್ಲಾ ಗರಿಬಡಿ ಮಾಲಿಕ ನೀನಲ್ಲ. ರಾಹುಲ ಬಾರಪ್ಪ. ಹಲೋ ಸರ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ಕರಿಮಣಿ ಮಾಲೀಕ ನೀವ ಸರ್? ಹೌದಂತೆ. ಆಕ್ಚುಲಿ ಅವ್ರ ಮದ್ವೆ ಆಗ್ತಾ ಇದೆ. ಯಾಕೆ ಜೀವನದಲ್ಲಿ ಅದು ಬೇಡ ಅಂತ ಅನ್ಕೊಂಡಿರ್ತೀವೋ ಅದು ನಿಮ್ಮ ಜೀವನದಲ್ಲಿ ಬಹಳ ಬೇಗ ಆಯ್ತು. ಆಕ್ಚುಲಿ ಏನಾಯ್ತು ಅಂತ ಹೇಳ್ಬೋದು. ಅಪ್ಪ ಸಡನ್ ಆಗಿ ಹೋಗಿದ್ದು, ತುಂಬಾ ಹೆಲ್ದಿ. ಅದಾಗಿ 2 ವರ್ಷಕ್ಕೆ ಅಮ್ಮಗೆ ಮುಂಚೆ ನಾನು ಪ್ರಾಬ್ಲಮ್ಸ್ ಇತ್ತು. ಶಿ ಹ್ಯಾಡ್ ಮಲ್ಟಿಪಲ್ ಇಶ್ಯೂಸ್. 49 ಇಯರ್ಸ್ ಇಬ್ರು. ಅಪ್ಪ ಅಮ್ಮ ಇಬ್ರು 49 ಇಯರ್ಸ್ ಅಲ್ಲೇ ತೀರ್ ಹೋಗಿರ್ತಾರೆ. ಅದ್ರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ ಅಲ್ಲಿ ನನಗೇನ್ ಅನ್ಸದಂದ್ರೆ ಇವರು ರಜತ್ ಅವರು ಸಖತ್ತಾಗೋಳ್ಕಣ. ನನ್ಗೆ ಗೊತ್ತಿರಲ್ಲ. ಚೆನ್ನಾಗವಳೆ, ಸಖತ್ತಾಗೋಳೆ. ಅವ್ರು ಬೇರೆ ಸುಳ್ಳೆ ಇರ್ಬಾರ್ದು. ಸಕ್ಕತ್ತಾಗವಳೆ. ಅದ್ರಲ್ಲೂ ಧರ್ಮ ಕೀರ್ತಿರಾಜ್ ಅವರು ನಿಮ್ಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಡೋರು. ಎಲ್ಲೋ ಅಂತೀರ ನಾನು ಅದಕ್ಕೆ ಬಿದ್ದೆ ಏನೋ ಅಂತೀರಾ ನೀವು? ನನಗೋಸ್ಕರ ಕಟ್ ಮಾಡ್ಕೊಟ್ಟಿಲ್ಲ. ನನ್ನ ಚೈಲ್ಡ್ಹುಡ್ ಇಂದಾನು ಫೇವ್ರೆಟ್ ಆಕ್ಟರ್ ಅಂದ್ರೆ ಉಪೇಂದ್ರ ಸರ್. ನಮ್ಮ ಡೈ ಹಾರ್ಟ್ ಫ್ಯಾನ್. ನಂಗೆ ಉಪೇಂದ್ರ ಸರ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಂದ್ರೆ ನಂಗೆ ಇಲ್ಲಿ ಕಣ್ಣಲ್ಲಿ ಅಳು ಬರ್ತಾ ಇರುತ್ತೆ. ಅಷ್ಟು ಇಷ್ಟ ನನ್ಗೆ. ಅಂದ್ರೆ ಅವ್ರ ಡೈರೆಕ್ಷನ್, ಆಕ್ಟಿಂಗ್ ಎಲ್ಲ ಅವರೇ ಇಷ್ಟ ಅಷ್ಟೇ. ವೆಲ್ಕಮ್ ಟು ಜಾನ್ವಿ ಚಾನೆಲ್. ಇವತ್ತು ಜಾನ್ವಿ ಚಾನೆಲ್ ನಲ್ಲಿ ಬಿಗ್ ಬಾಸ್ ಸೀಸನ್ 11 ವೆರಿ ಬ್ಯೂಟಿಫುಲ್ ಕಂಟೆಸ್ಟೆಂಟ್ ಬಿಗ್ ಬಾಸಿಗೆ ಹೋಗಿ ಡಾಟರ್ ಆಫ್ ಕರ್ನಾಟಕ ಆಗಿರುವಂತಹ ನಮ್ಮ ಐಶ್ವರ್ಯ ಸಿಂಧೋಗಿ ಅವರಿದ್ದಾರೆ. ಇವತ್ತು ಅವ್ರ ಜೊತೆಗೆ ಊಟ, ಆಟ, ಹರಟೆ ತರಲೆ ಎಲ್ಲ ಇರುತ್ತೆ. ಮಾತಾಡ್ಸೋಣ ಅವ್ರನ್ನ. ಐಶ್ವರ್ಯ ಅವರೇ, ವೆಲ್ಕಮ್ ಟು ಜಾನ್ವಿ ಚಾನೆಲ್. ಥ್ಯಾಂಕ್ ಯು ಜಾನ್ವಿ. ಹೌ ಆರ್ ಯು? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಈ ತರ ಕೂರ್ಸ್ಬಿಟ್ಟು ಊಟ ಎಲ್ಲ ಇಟ್ಬಿಟ್ಟು ಕೇಳಿದ್ರೆ ಹೆಂಗೆ? ಇನ್ನೂ ಸಕ್ಕದಾಗೆ ಇದೀನಿ. ಆಕ್ಚುಲಿ ಎಲ್ರು ಈ ತರ ಇಂಟರ್ವ್ಯೂ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ತರ ನನ್ ಮುಂದೆ ಇಷ್ಟೆಲ್ಲ ಐಟಮ್ ಇಟ್ಬಿಟ್ಟು ಇಂಟರ್ವ್ಯೂ ಮಾಡ್ತಾ ಇದೀರಲ್ಲ, ನಿಮ್ಗೆ ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ಪ್ಲೆಷರ್. ಆಕ್ಚುಲಿ ನಮ್ಮ ಚಟಪಟ ಚಂದ್ರು ಸರ್ ಐಶ್ವರ್ಯ ಅವ್ರನ್ನ ನಾನು ಇಂಟರ್ವ್ಯೂ ಮಾಡ್ತೀನಿ ಅಂತ ಕೇಳಿದೆ. ಐಶ್ವರ್ಯ ಅವ್ರ ಅಯ್ಯೋ ನಮ್ಮ ಫ್ರೆಂಡ್ ಅವ್ರ ಮಗಳವರು ನಮ್ಮ ಹೋಟೆಲ್ಗೆ ಕರೆಸ್ಬೇಕು ಅಂತ ಅಂದ್ರು. ಅದಕ್ಕೆ ನಾವಿವತ್ತಿರೋದು ಹೋಟೆಲ್ ಚಂದ್ರು, ನಿಮ್ಮನೆ ಊಟ. ಸೊ ಅದಕ್ಕೋಸ್ಕರ ಚಂದ್ರು ಸರ್ ಮನೆಗ್ ಬಂದ್ಮೇಲೆ ಅದೊಂಥರ ಹೆಂಗೆ ಅಂದ್ರೆ ಅಕ್ಷಯ ಪಾತ್ರ ಇದ್ದ ಹಾಗೆ. ಅವ್ರಿಗೆಲ್ಲ ಚೆನ್ನಾಗಿ ಊಟ ಹಾಕ್ತಾನೆ ಇರ್ತಾರೆ. ಹತ್ತಿದ ಒಲೆ ಆರಲ್ಲ ಅಂತಾರಲ್ಲ, ಹಂಗೆ ನಾವ್ ಎಷ್ಟೆಲ್ಲ ಬಂದು ಊಟ ಮಾಡಿದೀವೋ. ಅದ್ರಲ್ಲೂ ನೀವು ಬರ್ತಿದ್ದೀರಾ ಅಂದಾಗ ಅವ್ರಿಗಂತೂ ಫುಲ್ ಖುಷಿಯಾಗಿ ಅವ್ರಿಗೆ ಏನೇನ್ ಬೇಕೋ ಹೇಳಿ ಮೇಡಮ್ ಎಲ್ಲ ಮಾಡ್ಬಿಡ್ತೀನಿ ಅಂತ. ವೆರಿ ಸ್ವೀಟ್ ಆಫ್ ಹಿಮ್. ಆಕ್ಚುಲಿ ಚಂದ್ರು ಸರ್ ಜೊತೆಗೆ ನಾನು ಮುಂಚೆ ಸವಿರುಚಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೆ. ಅವ್ರ ಜೊತೆಗೆ ಆಕ್ಚುಲಿ ಕುಕ್ ಮಾಡಿದ್ದೆ. ಬಿರಿಯಾನಿ ಮಾಡಿದ್ರು ಅವರು ಪ್ರೋಗ್ರಾಮ್ ಅಲ್ಲಿ. ಅದು ಒಂದ್ಸಲ. ಅಂಡ್ ನಮ್ ಡ್ಯಾಡಿ ಫ್ರೆಂಡ್ ಆಕ್ಚುಲಿ ಚಂದ್ರು ಸರ್. ಬಟ್ ಅದಾದ್ಮೇಲೆ ನನ್ಗವ್ರಿಗೂ ಟಚ್ ಹೊಟ್ಟೋಗಿತ್ತು, ಆಯ್ತಾ. ಬಟ್ ಬಿಗ್ ಬಾಸ್ ಇಂದ ವಾಪಸ್ ಈಚೆ ಬಂದ್ಮೇಲೆ ಇವತ್ತೇ ಪ್ರಾಪರ್ ಬಾಡೂಟ ಮಾಡ್ತಾ ಇರೋದು ಇಷ್ಟೆಲ್ಲ ಐಟಮ್ ಜೊತೆಗೆ. ಥ್ಯಾಂಕ್ ಯು ಚಂದ್ರು ಸರ್, ಲವ್ ಯು ಸೋ ಮಚ್. ಇಷ್ಟೆಲ್ಲ ಊಟ ಇಟ್ಟು ಅವ್ರನ್ನ ಬಾಯಲ್ಲಿ ನೀರ್ ಬರ್ಸೋದ್ ಬೇಡ, ನೀರ್ ಬರ್ತಾನೆ ಇದೆ. ಓಕೆ, ನಿಮಗೆ ಬಡ್ಸೋದಕ್ಕೆ ಯಾರು ಬರ್ತಾ ಇದಾರೆ ಗೊತ್ತಾ? ಯಾರು? ನಮ್ಮ ವರ್ಲ್ಡ್ ಫೇಮಸ್ ಆಗಿರೋ ರಾಹುಲ. ರಾಹುಲ್ಲಾ ಕರಿಮಣಿ ಮಾಲಿಕ ನೀನಲ್ಲ. ರಾಹುಲ ಬಾರಪ್ಪ. ಐಶ್ವರ್ಯ ಅವ್ರು ನೋಡಿ ಏನೋ ಒಂದು ಮಿಸ್ಸಿಂಗ್ ಇದೆ ಅನ್ಸ್ತಾ ಇದೆ ನನ್ಗೆ. ಹಲೋ ಸರ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ಕರಿಮಣಿ ಮಾಲೀಕ ನೀವ ಸರ್? ಹೌದಂತೆ. ಆಕ್ಚುಲಿ ಅವರೇ ಮಾಲೀಕ. ಬಿಕಾಸ್ ಆ ಸಾಂಗ್ ಗೆ ಫೇಮಸ್ ಆಗಿರೋದು ಅವರೇ ಅಲ್ವಾ? ಮದ್ವೆ ಫಿಕ್ಸ್ ಆಗಿದೆ. ಓ ರಿಯಲಿ? ಅಧಿಕೃತವಾಗಿ ಕರಿಮಣಿ ಮಾಲೀಕ ಆಗ್ತಾ ಇದ್ದಾರೆ. ಕಂಗ್ರಾಚುಲೇಷನ್ ಸರ್. ಏನೋ ಒಂದು ಮಿಸ್ ಆಗಿದೆ ಅಂದ್ರಲ್ಲ, ನೋಡಿ ಅವ್ರ ಕೈಯಲ್ಲೇ ಇದೆ. ಬೆಳ್ಳುಳ್ಳಿ ಕಬಾಬ್ ಚಟಾಪಟ. ಥ್ಯಾಂಕ್ ಯು ರಾಹುಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸರ್ವ್ ಮಾಡ್ಬಿಡು, ಬಿರಿಯಾನಿ ಎಲ್ಲ ಬಟ್. ನಾನ್ ಎಂತ ಪುಣ್ಯ ಮಾಡಿದ್ದೆ ಇವ್ರ ಕೈಲಿ ಸರ್ವ್ ಮಾಡಿಸ್ಕೊಳಕ್ಕೆ. ರಾಹುಲ ಚೆನ್ನಾಗಿದಾರ ಐಶ್ವರ್ಯ ನೋಡಕ್ಕೆ? ಅವ್ರ ಮದ್ವೆ ಆಗ್ತಾ ಇದೆ. ಯಾಕೆ? ಅವನು ಒಳಗಡೆಯಿಂದಾನೆ ಖುಷಿ ಪಡ್ತಾ ಇದಾರೆ ನೋಡಿ. ಸೂಪರ್. ಸೊ ನೀವು ಟೇಸ್ಟ್ ಮಾಡಿದ್ರಾ? ಯಾ ಮಾಡಿದ್ದೀನಿ. ಮಾಡಿದ್ರಾ? ಬೆಳ್ಳುಳ್ಳಿ ಕಬಾಬ್ ಇಲ್ಲ ಮಾಡಿರ್ಲಿಲ್ಲ. ಫಸ್ಟ್ ಟೈಮ್. ಸೂಪರ್. ರೈಸ್ ಹಾಕು ಇನ್ನೊಂದ್ ಸ್ವಲ್ಪ ರಾಹುಲ. ಸಾಕು. ನಾನು ಹಾಕೋತೀರಾ? ಅಲ್ಲೇ ಇಟ್ಬಿಡು ಅವ್ರ ಪಕ್ಕ. ಐಶ್ವರ್ಯ, ನಿಮ್ಗೆ ಚಿಕನ್ ಇಷ್ಟ ಆಗತ್ತಾ ಮಟನ್? ನಾನು ಮಟನ್ ತಿನ್ನಲ್ಲ. ಮಟನ್ ತಿನ್ನೋದೇ ಇಲ್ಲ. ನಾನು ಯಾವತ್ತೂ ಟೇಸ್ಟೇ ಮಾಡಿಲ್ಲ ಮಟನ್. ಚಿಕನ್
ಮತ್ತೆ ಸೀ ಫುಡ್. ಸೊ ಈ ಪೀಸ್ ಎಲ್ಲ ಬಡ್ಸು, ಆ ಬೆಳ್ಳುಳ್ಳಿ ಕಬಾಬ್ ಅಲ್ಲೇ ಇರ್ಲಿ. ಒಂದೊಂದೇ ಪೀಸ್ ಒಂದೊಂದು ಹಾಕು. ಹಾ, ಗ್ರೇವಿ ಹಾಕ್ತೀನಿ, ಸ್ವಲ್ಪ ಗ್ರೇವಿ. ಬಿಗ್ ಬಾಸ್ ನೋಡ್ತಾ ಇದ್ದಾರ ಅವಳ? ನೋಡ್ತಾ ಇದ್ರಾ? ನೋಡ್ತಾ ಇದ್ದ? ಚೆನ್ನಾಗಿ ಆಟ ಆಡಿದ್ರಾ? ಓಟ್ ಹಾಕಿದ್ದೆ ತಾನೇ? ಇಲ್ಲ ಅಷ್ಟು ಅರ್ಥ ಆಗಲ್ಲ. ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಆನೆಸ್ಟ್ ಆಗಿ ಹೇಳ್ಬೇಕು, ಆನೆಸ್ಟ್ ಆಗಿ ಹೇಳಿ, ಪರವಾಗಿಲ್ಲ. ಯಾರಿಷ್ಟ? ಹೆಸರುಗಳು ಗೊತ್ತಿಲ್ಲ, ಒಟ್ನಲ್ಲಿ ಬಿಗ್ ಬಾಸ್ ಇಷ್ಟ. ಬಿಗ್ ಬಾಸೇ ಇಷ್ಟ ಒಟ್ನಲ್ಲಿ. ಸುದೀಪ್ ಸರ್ ಇಷ್ಟನಾ? ಎಲ್ಲದಕ್ಕೂ ನಾಚ್ಕೊಂತಾ ಇದಾರೆ ಪಾಪ. ನಿಮ್ಮನ್ನ ನೋಡು ಅವನಿಗೆ ಖುಷಿಯಾಗಿ ನಾಚ್ಕೊಂತಾ ಇದ್ದಾನೆ. ಥ್ಯಾಂಕ್ ಯು ರಾಹುಲ. ಓಕೆ. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ಸೊ ಬ್ಯಾಟಿಂಗ್ ಶುರು ಮಾಡೋಣ ಅಲ್ಲ? ಶುರು ಮಾಡೋಣ. ಬೆಳ್ಳುಳ್ಳಿ ಕಬಾಬ್ ಹಾಕೋರವಲ್ಲ? ಹಾ, ಅದು ಮೇನು, ನಿಮ್ ಸ್ಪೆಷಾಲಿಟಿ. ಥ್ಯಾಂಕ್ ಯು. ಓಕೆ, ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಡೋಣ. ಊಟ ಮಾಡ್ತಾ ಮಾಡ್ತಾ ಆಮೇಲೆ ತುಂಬಾ ವಿಚಾರಗಳಿದೆ ನಿಮ್ ಜೊತೆ ಮಾತಾಡೋದಕ್ಕೆ. ಸೊ ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ನಿಜವಾಗ್ಲೂ ಸ್ವರ್ಗ, ನಿಜವಾಗ್ಲೂ ಸ್ವರ್ಗ. ನಾನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ಅಂದ್ರೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಇವಾಗ. ಈ ತರ ಊಟ ಸಿಗ್ತಾ ಇರ್ಲಿಲ್ಲ. ಇಲ್ಲ, ಅಂಡ್ ಆಲ್ಸೋ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲಾ ಕಂಟೆಸ್ಟೆಂಟ್ಸ್ಗೂ ಅಷ್ಟೇ, ಇಂಟರ್ವ್ಯೂ ಅಲ್ಲಿ ಬಿಸಿ ಆಗಿರ್ತಾರೆ, ಇವೆಂಟ್ ಅಲ್ಲಿ ಬಿಸಿ ಆಗಿರ್ತಾರೆ, ಬೆಳಗ್ಗೆ ಎದ್ರೆ ರೆಡಿಯಾಗಿ ಓಡ್ತಾ ಇರ್ಬೇಕು. ಈ ತರ ಶೆಡ್ಯೂಲ್ ಇರೋದ್ರಿಂದ ನಮ್ಗೆ ಕರೆಕ್ಟ್ ಆಗಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡೋಕೆ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಸೊ ಬಿಗ್ ಬಾಸ್ ಇಂದ ಬಂದ್ಮೇಲೆ ನೀವು ಒಂದ್ ನೀಟಾಗಿ ಊಟ ಮಾಡಿಲ್ಲ, ಫುಲ್ ಇಂಟರ್ವ್ಯೂಸ್ ನಲ್ಲೇ ಬಿಸಿ ಮಾಡಿಲ್ಲ, ಬಿಸಿ ಇದೆ. ಸಾರಿ, ನಾನು ತುಂಬಾ ಶೇಮ್ಲೆಸ್ ಆಗಿ ತಿಂತಾ ಇದ್ದೀನಿ. ತಿನ್ನಿ, ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಮಾತಾಡಿಸ್ತೀನಿ, ಸ್ವಲ್ಪ ಅವ್ರಿಗೆ ಹೊಟ್ಟೆ ತುಂಬಲಿ, ಆಮೇಲೆ ಮಾತಾಡ್ತಾರೆ. ಇಲ್ಲ, ಮಾತಾಡ್ತೀನಿ. ಈ ತರ ಇಂಟರ್ವ್ಯೂ, ವಾ, ಎಷ್ಟು ಪುಣ್ಯ ಮಾಡಿದ್ದೆ ನಾನು. ಥ್ಯಾಂಕ್ ಯು ಜಾನ್ವಿ ಅವರೇ, ಒನ್ಸ್ ಅಗೇನ್. ಪ್ಲೆಜರ್. ನೀವು ಬಂದಿದ್ದು ನಮಗೂ ಖುಷಿ, ನಮ್ಮ ಚಂದ್ರು ಸರ್ಗೂ ಖುಷಿ. ಸೊ ಬಿಗ್ ಬಾಸ್ ಅಲ್ಲಿ ನೀವು ಹೋದ್ಮೇಲೆ ನನಗನ್ಸಿದ್ದು ನಿಮಗೆ ತುಂಬಾ ಖುಷಿ ಆಗಿದ್ದು ನಿಮಗೆ ಬಂದಂತಹ ಬಿರುದು, ಅದು ಕಪ್ ಗೆಲ್ಲಕ್ಕಿಂತ ಜಾಸ್ತಿ ಖುಷಿ, ಡಾಟರ್ ಆಫ್ ಕರ್ನಾಟಕ ಅಂತ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ, ಅಥವಾ ಆ ಒಂದು ಎಮೋಷನ್ ಹೆಂಗ್ ಅನ್ಸುತ್ತೆ ನಿಮ್ಗೆ? ಸಿ, ಟು ಬಿ ಆನೆಸ್ಟ್, ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಆ ಥರ ಆಗಿಲ್ಲ, ಯಾರಿಗೂ ಆ ಥರ ಒಂದು ಸೆಂಡ್ ಆಫ್ ಕೊಟ್ಟಿಲ್ಲ, ಅಥವಾ ಮಗಳೇ ಅನ್ನೋದು ಕರೆಕ್ಟ್ ಎಲ್ಲೂ ಬಂದಿಲ್ಲ. ಬಟ್ ನನ್ಗೆ ಅದು ಒಂದು ಕನೆಕ್ಷನ್ ಇತ್ತು, ಲೈಕ್ ಎಲ್ರು ಮನೆಯಿಂದ ಲೆಟರ್ಸ್ ಬರುತ್ತೆ. ಸೊ ಆ ಟೈಮಲ್ಲಿ ಬಿಗ್ ಬಾಸ್ ನಮ್ಮ ಮನೆಯಿಂದ ಲೆಟರ್ ಬಂದಿರಲ್ಲ, ಬಿಕಾಸ್ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ, ಬಟ್ ಅವ್ರು ಕಳ್ಸೋ ಹಾಗಿರ್ಲಿಲ್ಲ, ಫ್ಯಾಮಿಲಿಯಿಂದಾನೇ ಕಳಿಸ್ಬೇಕಿತ್ತು. ಸೊ ಆದ ಕಾರಣ ಏನಾಯ್ತು, ಆಬ್ವಿಯಸ್ಲಿ ಬಂದಿಲ್ಲ. ಅಂಡ್ ಅವಾಗ ಬಿಗ್ ಬಾಸ್ ಅವರೇ ಒಂದು ವಾಯ್ಸ್ ನೋಟ್ ಕಳಿಸ್ತಾರೆ ನನ್ಗೆ, ಹೇಳ್ತಾರೆ, ನೀವು ಯಾವಾಗ ಈ ಮನೆ ಒಳಗಡೆ ಕಾಲಿಟ್ರು ಆ ಕ್ಷಣದಿಂದ ನೀವು ನನ್ನ ಮಗಳ ತರ, ಅಂದ್ರೆ ರಕ್ತ ಸಂಬಂಧ ಇಲ್ಲದೆ ಇರ್ಬೋದು. ಸೊ ಆ ತರದೊಂದು, ಮತ್ತೆ ಇಲ್ಲಿ ಸೆಂಡ್ ಆಫ್ ಕೊಡ್ಬೇಕಾದ್ರೂ ಇದು ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ ಇಲ್ಲಿ. ಸೊ ದಟ್ ವಾಸ್ ವೆರಿ ಸ್ಪೆಷಲ್. ನನ್ನ ಜೀವನದಲ್ಲೇ ಮರೆಯೋಕ್ಕಾಗಲ್ಲ, ತುಂಬಾ ಒಂದು ಸ್ಪೆಷಲ್ ಮೂಮೆಂಟ್ ನನಗೆ, ಅಂಡ್ ವೆರಿ ಮೆಮೊರಬಲ್ ಮೂಮೆಂಟ್. ಅಂದ್ರೆ ಇಡೀ ಜೀವನ ನಾನು ಚೆರಿಶ್ ಮಾಡ್ಬೋದು ಇದನ್ನ. ಸೊ ಇಟ್ಸ್ ಬ್ಯೂಟಿಫುಲ್, ಇಟ್ಸ್ ವೆರಿ ಬ್ಯೂಟಿಫುಲ್. ಓಕೆ, ಸೊ ಅಂದ್ರೆ ಐಶ್ವರ್ಯ, ನಿಮಗೆ ತುಂಬಾ ಚಿಕ್ಕ ಏಜು, ಅದು ನಿಜವಾಗ್ಲೂ ಅದೊಂದು ದೊಡ್ಡ ಟ್ರಾಜಡಿ. ಯಾವ ಮಗುನು ಅಥವಾ ಯಾವ ಮಗಳು ಮಗ ಅದನ್ನ ಜೀವನದಲ್ಲಿ ಅದು ಬೇಡ ಅಂತ ಅನ್ಕೊಂಡಿರ್ತೀವೋ, ಅದು ನಿಮ್ಮ ಜೀವನದಲ್ಲಿ ಬಹಳ ಬೇಗ ಆಯ್ತು. ಆಕ್ಚುಲಿ ಏನಾಯ್ತು ಅಂತ ಹೇಳ್ಬೋದಾ ಐಶ್ವರ್ಯ? ಅಪ್ಪ ಸಡನ್ ಆಗಿ ಹೋಗಿದ್ದು, ತುಂಬಾ ಹೆಲ್ದಿ. ಅಪ್ಪ ಅಂತೂ ಸಿಕ್ಕಾಪಡೆ ಹೆಲ್ದಿ. ಆಕ್ಚುಲಿ ಊಟ ಮಾಡ್ತಾ ಇರ್ಬೇಕಾದ್ರೆ ಅವ್ರನ್ನೇ ನೆನ್ಸ್ಕೊಬೇಕು, ಬಿಕಾಸ್ ನಂಗೆ ಅಡ್ಗೆಲಿ ಇಂಟ್ರೆಸ್ಟ್ ಬಂದಿದ್ದು ಅಪ್ಪ ಇಂದಾನೆ. ಅಪ್ಪ ಸಕ್ಕದಾಗ ಅಡ್ಗೆ ಮಾಡೋರು, ಸಿಕ್ಕಾಪಡೆ ಚೆನ್ನಾಗಿ ಅಡ್ಗೆ ಮಾಡೋರು. ಅವ್ರಿಗೆ ನಾನ್ ವೆಜ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಚಂದ್ರು ಸರ್ ಫ್ರೆಂಡ್ ಬೇರೆ, ತುಂಬಾ ಹೆಲ್ದಿ ಪರ್ಸನ್. ಬೆಳಗ್ಗೆ ಎದ್ರೆ 4 o'clock 5 o'clock ಎದ್ರೆ ಅವ್ರ ಮನೆಗೆ ಬರ್ತಾ ಇದ್ದೆ 12 ಗಂಟೆ 1 ಗಂಟೆ ರಾತ್ರಿ. ಅಷ್ಟು ಬಿಸಿ ಪರ್ಸನ್, ತುಂಬಾ ಆಕ್ಟಿವ್. ಒಂದಿನಾನು ಮಲ್ಕೊಂಡಿದ್ದೆ ಇಲ್ಲ, ನಂಗೆ ಹುಷಾರಿಲ್ಲ ಅದಿಲ್ಲ ಇದು, ಒಂದಿನ ನೋಡಿಲ್ಲ ನಾನು. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ ಒಂದಿನ ನಾನು ನೋಡಿಲ್ಲ. ಅಂತ ವ್ಯಕ್ತಿ ಹೈದರಾಬಾದ್ಗೆ ಮೀಟಿಂಗ್ ಅಂತ ಹೋಗ್ತಾರೆ, ಸಡನ್ ಆಗಿ ಅವ್ರಿಗೆ ಅಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ.
ಸೊ ಆ ಕಾರಣ ದೇ ಟ್ರೈ ಟು ರಿವೈವ್ ಹಿಮ್, ಒಂದು 2 ಸಲ ರಿವೈವ್ ಮಾಡಕ್ಕೆ ಟ್ರೈ ಮಾಡ್ತಾರೆ. 3rd ಟೈಮ್ ಅಟ್ಯಾಕ್ ಆದಾಗ ಓಕೆ ತೀರ್ ಹೋಗ್ತಾರೆ. ಓಕೆ ಸೊ ಇದು ಒಂದು. ಆ್ಯಂಡ್ ಅದಾಗಿ 2 ವರ್ಷಕ್ಕೆ ಅಮ್ಮಗೆ ಮುಂಚೆಯಿಂದಾನು ಪ್ರಾಬ್ಲಮ್ಸ್ ಇತ್ತು. ಶಿ ಹ್ಯಾಡ್ ಮಲ್ಟಿಪಲ್ ಇಶ್ಯೂಸ್, ಹಾರ್ಟ್ ಇಶ್ಯೂಸ್ ಇತ್ತು, ಥ್ರಾಂಬೋಸೈಟೋಪಿನಿಯಾ ಇತ್ತು, ನರ್ವಸ್ ಇಶ್ಯೂ ಇತ್ತು. ಸೊ ಈ ಥರದ್ದೆಲ್ಲ ಇದ್ದು ಅವ್ರಿಗೆ ಮಲ್ಟಿಪಲ್ ಆರ್ಗನ್ ಫೇಲಿಯರ್ ಆಗಿ ತೀರ್ ಹೋಗ್ತಾರೆ, ಹಾಸ್ಪಿಟಲ್ ಅಲ್ಲಿ ತೀರ್ ಹೋಗ್ತಾರೆ. ಬಟ್ ಅಪ್ಪಂದಂತೂ ಆಲ್ ಆಫ್ ಅ ಸಡನ್, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಲೈಕ್ ಅಷ್ಟು ಹೆಲ್ದಿ ಮನುಷ್ಯ, ತುಂಬಾ ಹೆಲ್ದಿ ಮನುಷ್ಯ. ವೆರಿ ಸಾರಿ. ಅಂಡ್ ಸಿ ಎಲ್ರೂ ನಮ್ಮನ್ನ ಬಿಟ್ಟು ಹೋಗ್ತಾರೆ, ಆರ್ ಲವ್ಡ್ ಒನ್ಸ್, ಎಲ್ರೂ ಒಂದಿನ ಹೋಗದೆ. ಹೌದು. ಬಟ್ ಅದು ಯಾವ ರೀತಿ ಅಂಡ್ ಯಾವ ಟೈಮಿಂಗ್ ಅಲ್ಲಿ ಹೋಗ್ತಾರೆ ಅನ್ನೋದು ತುಂಬಾ ಇದಾಗುತ್ತೆ. ತುಂಬಾ ಚಿಕ್ಕ ಏಜ್ ಇತ್ತು, ಲೈಕ್ 49 ಇಯರ್ಸ್ ಇಬ್ರು. ಅಪ್ಪ ಅಮ್ಮ ಇಬ್ರು 49 ಇಯರ್ಸ್ ಅಲ್ಲೇ ತೀರ್ ಹೋಗಿರ್ತಾರೆ. ಓಕೆ. ಅಂಡ್ ನನ್ಗೆ ಅವಾಗ ತಾನೇ ನಾನು ಮುಗಿಸ್ಕೊಂಡು ಇಂಟರ್ನ್ಶಿಪ್ ಮುಗಿಸ್ಕೊಂಡು ಬಂದಿದ್ದೆ. ನಾನು ಇನ್ನೇನ್ ನನ್ನ ಲೈಫ್ ಕಟ್ಕೊಬೇಕು ಅಂತ ಟೈಮಲ್ಲಿ ನನ್ನ ಕೈ ಬಿಟ್ಟು ಹೊಟ್ಟೋಗ್ತಾರಲ್ಲ, ಅದಕ್ಕಿನ ವರ್ಸ್ಟ್ ಟ್ರಾಜಿಡಿ ಇನ್ನೊಂದಿಲ್ಲ. ಅಂಡ್ ಐ ಕೆನ್ ಅಂದ್ರೆ ಅವರೇ ನನ್ನ ಪ್ರಪಂಚ. ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳ್ದಿರೋಳಲ್ಲ, ಬರೀ ಅಪ್ಪ ಅಮ್ಮನೇ ಪ್ರಪಂಚ ಅನ್ಕೊಂಡ್ ಬೆಳ್ದಿರೋಳು. ಸೊ ಈ ತರದೊಂದು ಟೈಮಿಂಗ್ ಅಲ್ಲಿ, ಆ ಒಂದು ಏಜ್ ಅಲ್ಲಿ ಬಿಟ್ಟು ಹೋಗೋದಿದೆಯಲ್ಲ, ಅದು ಬೇರೆ. ಮದ್ವೆ ಆಗಿ ಸೆಟ್ಲ್ ಆಗಿ ಅದಾದ್ಮೇಲೆ ಅವ್ರು ಇನ್ನೂ ಮುದುಕಿ ಆಗಿ ಫುಲ್ ಜೀವನನ ನೋಡಿ ಹೋಗಿದ್ರೆ ಅದು ಬೇರೆ ರೀತಿ. ಅರ್ಧದಲ್ಲಿ ಹೋಗೋದಿದೆಯಲ್ಲ, ದಟ್ಸ್ ವೆರಿ ಟ್ರಾಜಿಕ್. ಸೊ ಅದಾದ್ಮೇಲೆ ನಿಜವಾಗ್ಲೂ, ಯಾಕಂದ್ರೆ ಅದು ಲೈಫ್ ಲಾಂಗ್ ಬಿಡಿ, ಆ ನೋವು ಇದ್ದೇ ಇರುತ್ತೆ. ಇದು ಮಾಡೋದು ಅದನ್ನ ನಾವು ದಾಟ್ಕೊಂಡ್ ಬರ್ತೀವಿ ಅಥವಾ ಅದನ್ನ ಮರ್ತು ಹೋಗ್ತೀವಿ, ಚಾನ್ಸೇ ಇಲ್ಲ. ಬಿಕಾಸ್ ಆಗಲ್ಲ, ಅದು ಯು ಕ್ಯಾರಿ ಇಟ್ ವಿತ್ ಯು. ಅದು ಯಾವತ್ತೂ ಆ ವಾಯ್ಡ್ ಅನ್ನೋದು ಇದ್ದೇ ಇರುತ್ತೆ. ಅಂಡ್ ಆ ಒಂದು ಏನ್ ಆಗಿದೆಯೋ ಆ ಘಟನೆ, ಯು ಕ್ಯಾರಿ ಇಟ್ ವಿತ್ ಯು. ಅಂಡ್ ನನ್ನನ್ನಂತೂ ಅದು 100% ಚೇಂಜೇ ಮಾಡ್ಬಿಟ್ಟಿದೆ ವ್ಯಕ್ತಿಯಾಗಿ. ಆ ಟ್ರಾಜಿಡಿಗಳಾದ್ಮೇಲೆ ನಾನು ಕಂಪ್ಲೀಟ್ಲಿ ಚೇಂಜ್ ಆಗಿದ್ದೀನಿ. ಆಮೇಲೆ ಮುಂಚೆ ಹೇಗಿದ್ರಿ, ಆಮೇಲೆ ಏನೆಲ್ಲ ಚೇಂಜಸ್ ಆಯ್ತು ಐಶ್ವರ್ಯ? ತುಂಬಾ ರೌಡಿ ತರ ಇದ್ದೆ. ಕಾಲೇಜಲ್ಲೆಲ್ಲ ಸಿಕ್ಕಾಪಟ್ಟೆ ಆವಾಜ್ ಹಾಕೊಂಡು ಓಡಾಡ್ತಾ ಇದ್ದೆ. ಬಟ್ ಅದಾದ್ಮೇಲೆ ತುಂಬಾ ಸೋಬರ್ ಆಗ್ಬಿಟ್ಟೆ, ಕಂಪ್ಲೀಟ್ಲಿ ಚೇಂಜ್. ತುಂಬಾ ಸೋಬರ್ ಆಗ್ಬಿಟ್ಟೆ. ಅಂಡ್ ನಾಳೆ ಬಗ್ಗೆ ತುಂಬಾ ಪ್ಲಾನಿಂಗ್ ಮಾಡೋಳು, ಫ್ಯೂಚರ್ ಬಗ್ಗೆ ತುಂಬಾ ಪ್ಲಾನಿಂಗ್ ಮಾಡೋ ಐಶ್ವರ್ಯ ಇವಾಗ ಇವತ್ತಿನ ದಿನಕ್ಕೆ ಮಾತ್ರ ಬದುಕೋದು. ನಾಳೆ ಬಗ್ಗೆ ನಾನು ಯೋಚನೆ ಮಾಡಲ್ಲ, ನಂಬಿಕೆನೂ ಇಲ್ಲ. ಆ ರೀತಿ ಚೇಂಜ್ ಆಗಿದ್ದೀನಿ ನಾನು. ನಿಜ. ಈಗ ಅವರು ಒಬ್ಬೊಬ್ರು ಜೀವನದಲ್ಲಿ ಒಂದೊಂದು ಏನೋ ಒಂದು ಕೆಟ್ಟ ಅನುಭವನೋ ಒಳ್ಳೆ ಅನುಭವನೋ, ಅದರಿಂದ ನಾವು ಕಲಿಯೋದು ತುಂಬಾ ಇರುತ್ತೆ. ಈಗ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಯಾಕೆ ಅಷ್ಟು ಚೇಂಜ್ ಇರ್ತಾನೆ ಅಂದ್ರೆ, ಅವನ ಜೀವನದಲ್ಲಿ ಆಗಿದ್ದು ಇವನ್ ಜೀವನದಲ್ಲಿ ಆಗಿರಲ್ಲ, ಇವನ್ ಜೀವನದಲ್ಲಿ ಆಗಿರೋದು ಅವ್ನ ಜೀವನದಲ್ಲಿ ಆಗಿರಲ್ಲ. ಸೊ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ದಾಗ್ಲೇನೆ ನಮ್ಮಲ್ಲಿ ನಾವು ಒಳಗಿಂದ ಚೇಂಜ್ ಆಗ್ತೀವಿ ಅಂತಂದ್ರೆ ಅದು ನಾಳೆಗಳ ಬಗ್ಗೆ ನಂಬಿಕೆ ಹೊಟ್ಟೋಗುತ್ತೆ. ಅಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಜಾನ್ವಿ ಅವರೇ, ಸಿ ಅಪ್ಪ ಅಮ್ಮನ ಕಳ್ಕೊಂಡಿರೋದು ತುಂಬಾ ಜನ ಇರ್ತಾರೆ, ಲವ್ಡ್ ಒನ್ಸ್ ಬೇಸಿಕ್ಲಿ. ತಂಗಿ, ಹೆಂಡತಿ, ಗಂಡ, ತುಂಬಾ ಜನ ಇರ್ತಾರೆ. ಅಪ್ಪ ಅಮ್ಮ ಎಸ್ಪೆಷಲಿ ಕಳ್ಕೊಂಡಿರೋರು ತುಂಬಾ ಜನ ಇರ್ತಾರೆ. ಬಟ್ ಅದಾದ್ಮೇಲೆ ಅವ್ರ ಲೈಫ್ ನ ಹೇಗೆ ಅವರು ನಿಭಾಯಿಸ್ಕೊಂಡು ಹೋಗ್ತಾರೆ, ಯಾವ ದಾರಿನ ಇಟ್ಕೊಂತಾರೆ, ತುಂಬಾ ಮುಖ್ಯ ಆಗುತ್ತೆ. ಹೌದು ನಿಜ ಅಲ್ವಾ? ಅಂಡ್ ಯಾರ್ಯಾರೋ ಡಿಪ್ರೆಷನ್ ಹೊಟ್ಟೋಗ್ತಾರೆ ಎಷ್ಟೊಂದ್ ಜನ, ಬೇರೆ ಕೆಟ್ಟ ದಾರಿನ ಇಟ್ಕೊಂತಾರೆ, ಮತ್ತೊಂದ್ ಮಾಡ್ತಾರೆ. ಆ ರೀತಿ ಹೋಗೋರ್ ಜನನೂ ಇದಾರೆ. ಕರೆಕ್ಟ್. ಅಂಡ್ ಅಪ್ಪ ಅಮ್ಮ ನನ್ನ ಕಷ್ಟಪಟ್ಟು ಬೆಳೆಸಿದ್ದಾರೆ, ನನಗೋಸ್ಕರ ಅವ್ರು ಇದ್ರು ಇಷ್ಟು ದಿನ. ಅವರು ನನ್ನನ್ನ ಜೀವನದಲ್ಲಿ ಗೆಲುವನ್ನ ಜಯಿಸೋದನ್ನ ನೋಡೋಕ್ ಇಷ್ಟಪಡ್ತಾರೆ ಅನ್ನೋದು ಮೈಂಡ್ ಅಲ್ಲಿ ಬರ್ಬೇಕು ನಮ್ಗೆ. ಅದನ್ನ ಇಟ್ಕೊಂಡು ನಮ್ ಜೀವನನ ನಾವು ಸಾಗಿಸ್ಬೇಕು. ಯಾರ್ಯಾರ ಅಪ್ಪ ಅಮ್ಮ ಕಳ್ಕೊಂಡಿದಾರೋ ನಾನು ಒಂದೇ ಮಾತು ಹೇಳೋದು, ಒಳ್ಳೆ ದಾರಿಯಲ್ಲಿ ಹೋಗಿ. ಯಾಕೆಂದ್ರೆ ಅಪ್ಪ ಅಮ್ಮ ನಿಮ್ಮನ್ನ ಇನ್ನೂ ನೋಡ್ತಾನೆ ಇರ್ತಾರೆ, ಅವ್ರಿಗೋಸ್ಕರನಾದ್ರೂ ಅವರು ತುಂಬಾ ಚೆನ್ನಾಗಿ ಬದುಕು ತೋರಿಸ್ಬೇಕು. ಕರೆಕ್ಟ್, ನಿಜ. ನೋಡಿ, ಅಂದ್ರೆ ಅಪ್ಪ ಅಮ್ಮ ಇಬ್ರು ಹೋದಾಗ ಒಂದು ಗೈಡೆನ್ಸ್ ಅನ್ನೋದು ಇರೋದಿಲ್ಲ. ಈಗ ನೀವು ತುಂಬಾ ರೌಡಿ ಬೇಬಿ ತರ ಇದ್ರಿ, ಸಡನ್ ಆಗಿ ಆ ಶಾಕ್ ಅಲ್ಲಿ ಅದೇ ನೀವು ಹೇಳಿದಾಗೆ ಡಿಪ್ರೆಷನ್ ಹೋಗ್ಬೋದು, ಅಥವಾ ಹೇಳೋರಿಲ್ಲ ಕೇಳೋರಿಲ್ಲ, ಬಿಡಪ್ಪ ನನ್ನ ಲೈಫ್ ನಾನು ಆ ತರ ಮೈಂಡ್ ಸೆಟ್ ಮಾಡ್ಕೊಳ್ಳೋರು ಇರ್ತಾರೆ. ಬಟ್ ಅದ್ರ ಆಚೆಗೆ ನೀವು ಇವತ್ತು ಒಂದು ಸಾಧನೆ ಮಾಡಿದ್ದೀರಾ, ಬಿಗ್ ಬಾಸ್ಗೆ ಹೋಗಿದ್ದೀರಾ, ಸೀರಿಯಲ್ ಮಾಡಿದ್ದೀರಾ, ಡಾಕ್ಟರ್ ಆಫ್ ಕರ್ನಾಟಕ ಆಗಿದ್ದೀರಾ. ಸೊ ಅಂದ್ರೆ ಆ ಟೈಮಲ್ಲಿ ನೀವು ಹೆಂಗೆ ನಿಮ್ಮ ಜೀವನನ ನೀವು ರೂಪಿಸ್ಕೊಟ್ರಿ? ನಾನು ಇದೇ ದಾರಿನಲ್ಲಿ ಹೋಗ್ಬೇಕು, ಹೀಗೆ ಮಾಡ್ಬೇಕು, ನನ್ನ ಫ್ರೆಂಡ್ಸ್ ಸರ್ಕಲ್ ಹೀಗಿರ್ಬೇಕು, ಅದನ್ನೆಲ್ಲ ಹೆಂಗ್ ಮಾಡ್ಕೊಂಡ್ರಿ ನೀವು? ನಾನು ಏನು ಪ್ಲಾನಿಂಗ್ ಮಾಡಿಲ್ಲ. ಯಾವ್ದನ್ನು ನಿಮ್ ಲೈಫ್ ಅಲ್ಲಿ ಪ್ಲಾನಿಂಗ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ನನಗದು ಗೊತ್ತಾಗ್ಬಿಟ್ಟಿದೆ. ಎಸ್ಪೆಷಲಿ ಆಫ್ಟರ್ ದಟ್ ಟ್ರಾಜಿಡಿ ಇನ್ ಮೈ ಲೈಫ್ ನಾನು ಏನು ಪ್ಲಾನಿಂಗ್ ಮಾಡಿಲ್ಲ. ಡಿಪ್ರೆಷನ್ ಅಲ್ಲಿ ಹೋಗಿದ್ದೆ, ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ. ಮನೆ ಬಿಟ್ಟು ಆಚೆ ಹೋಗ್ತಾ ಇರಲಿಲ್ಲ, 1 ತಿಂಗಳು ಮನೇಲೇ ಇದ್ದೆ ನಾನು.
ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಏನು ಗೊತ್ತಾಗ್ತಾ ಇರ್ಲಿಲ್ಲ. ಎಷ್ಟೊಂದು ಆಫರ್ಸ್ ಬರ್ತಾ ಇತ್ತು, ಸೀರಿಯಲ್, ಸಿನಿಮಾ, ಆಡಿಷನ್ ಕಾಲ್ಸ್ ಬರ್ತಾ ಇತ್ತು, ಯಾವುದಕ್ಕೂ ಅಟೆಂಡ್ ಆಗ್ತಾ ಇರ್ಲಿಲ್ಲ. ಬೇಡ 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 ಬೇಡ. ನಮ್ಮ ಫ್ರೆಂಡ್ಸ್ ನನ್ನ ಜೊತೆಗೆ ಅವಾಗ ನಿಂತ್ಕೊಂಡ್ರು, ನೀನ್ ಹಿಂಗೆಲ್ಲ ಇದ್ರೆ ಆಗಲ್ಲ, ಎದ್ ನಡೀತಾ ಇರೋ ಅಂತ ಒಂದು ಆಡಿಷನ್ಗೆ ಎಳ್ಕೊಂಡ್ ಕರ್ಕೊಂಡು ಹೋಗ್ತಾರೆ, ಲಿಟ್ರಲಿ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ, ಅಟೆಂಡ್ ಆಗ್ಲೇಬೇಕು ನೀನು ಅಂತ. ಅದೇ ನಾಗಿಣಿ 2. ದಟ್ ವಾಸ್ ಲೈಕ್ ಮೈ ರೀಎಂಟ್ರಿ. ಒಂಥರ ಅಲ್ಲಿವರೆಗೂ ಸಿನಿಮಾಸ್ ಮಾಡಿರ್ತೀನಿ, ಸಿನಿಮಾ ಲೋಕ ಗೊತ್ತಿರುತ್ತೆ ನನ್ಗೆ, ಬಟ್ ಸೀರಿಯಲ್ಗೆ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಿದ್ದೆ ನಾಗಿಣಿ 2 ಇಂದ. ನನ್ನ ಫಸ್ಟ್ ಸೀರಿಯಲ್ ಅದು, ಅಂಡ್ ಇಟ್ ಇಸ್ ಗಿವನ್ ಮಿ ಮೈ ಲೈಫ್ ಬ್ಯಾಕ್. ನಿಜವಾಗ್ಲು ಕಣ್ಣು ನೋಡಿನೇ ಅದನ್ನ ಸೆಲೆಕ್ಟ್ ಮಾಡಿರ್ತಾರೆ ಅನ್ಸುತ್ತೆ. ಈಗ ನಾನು ನೋಡುವಾಗ ನಿಮ್ಮ ಕಣ್ಣು ಎಷ್ಟು ಬ್ರೈಟ್ ಆಗಿ ಹೈಲೈಟ್ ಆಗಿ ಕಾಣಿಸುತ್ತೆ ಅಂದ್ರೆ ಥ್ಯಾಂಕ್ ಯು. ನಿಜವಾಗ್ಲೂ ಅದಕ್ಕೆ 50 ಜನ ಪ್ಲಸ್ ಆಡಿಷನ್ ಮಾಡಿದಾರಂತೆ, ಇಮ್ಯಾಜಿನ್. ಅಂಡ್ ಫೈನಲಿ ನಾನ್ ಸೆಲೆಕ್ಟ್ ಆಗ್ತೀನಿ. ಸೊ ಅದ್ ನನ್ಗೋಸ್ಕರನೇ ಮಾಡಿಟ್ಟಿದ್ರೇನೋ ಅಂತ ನನ್ಗೆ ಅನ್ಸ್ತು. ಆ ಪಾತ್ರ ಇರ್ಬೋದು, ತುಂಬಾ ಜನಕ್ಕೆ ಹತ್ರ ಆಗಿರುವಂತ ಪಾತ್ರ, ಮಾಯಾಂಗನೆ ಅನ್ನೋ ಪಾತ್ರ. ಸೊ ಅಲ್ಲಿಂದ ನನ್ನ ಜರ್ನಿ ಮತ್ತೆ ಐಶ್ವರ್ಯ ಇಸ್ ಬ್ಯಾಕ್, ಫೈರ್ ಬ್ರ್ಯಾಂಡ್ ಇಸ್ ಬ್ಯಾಕ್ ಅಂತ ಚೈತ್ರ ಹೇಳಿದ್ರಲ್ಲ, ಹಂಗೆ ಐಶು ಇಸ್ ಬ್ಯಾಕ್ ಅಂತ ಒಂದು ಸಖತ್ತಾಗಿ ಸ್ಟಾರ್ಟ್ ಆಯ್ತು. ಐ ಥಿಂಕ್ ವೆನ್ ಯು ಹ್ಯಾವ್ ವರ್ಕ್ ಅಲ್ವಾ, ಯು ವಿಲ್ ಬಿ ಬಿಸಿ, ನಿಮ್ ಮೈಂಡ್ ಆಕ್ಯುಪೈ ಆಗಿರುತ್ತೆ. ವೆನ್ ಯು ಕೀಪ್ ವರ್ಕಿಂಗ್, ನಿಮ್ದು ಬೇರೆ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗಲ್ಲ. ಯು ಹ್ಯಾವ್ ಟು ಕೀಪ್ ವರ್ಕಿಂಗ್. ಕರೆಕ್ಟ್. ಹಂಗಂತ ನಾನು ವರ್ಕೋಹಾಲಿಕ್ ಅಂತಲ್ಲ, ಬಟ್ ಇಟ್ಸ್ ಹೆಲ್ಪ್ ಮೀ. ಕರೆಕ್ಟ್, ಹೌದು. ಬಿಸಿ ಆದಾಗ ಅದಕ್ಕೆ ನಾವು ಪ್ರಿಪೇರ್ ಆಗೋದು, ಹಿಂದಿನ ದಿವಸ ನಾಳೆ ಇದೆ, ಅದೇ ನಾವು ಎಂಗೇಜ್ ಆಗ್ಬಿಟ್ಟು. ಪಾಪ ನೀವು ಜಾಸ್ತಿ ಮಾತಾಡ್ತಾನೆ ಇದೀರ, ತಿಂತಾನೆ ಇಲ್ಲ, ತುಂಬಾ ಹಶ್ವಾಗಿದೆ ನೀವು. ಓಕೆ ಓಕೆ. ಅದ್ರ ಆಚೆಗೆ ಈಗ ಸದ್ಯ ಟ್ರೆಂಡ್ ಅಲ್ಲಿ ಇರೋದು ಬಿಗ್ ಬಾಸ್ ಇಂದ ಡಾಕ್ಟರ್ ಆಫ್ ಕರ್ನಾಟಕ ಆದ್ರಿ. ಸೊ ಅದ್ರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ ಅಲ್ಲಿ ನನಗೇನ್ ಅನ್ಸದಂದ್ರೆ, ಇವರು ರಜತ್ ಅವರು ಸಖತ್ ತಗೊಳ್ಕಡ. ಅಯ್ಯೋ, ನನ್ಗೆ ಗೊತ್ತಿರಲ್ಲ, ಬಿಕಾಸ್ ಅವರು ತ್ರಿವಿಕ್ರಮ್ ರಜತ್ ಮೇಕಪ್ ರೂಮ್ ಅಲ್ಲಿ ಇದನ್ನ ಮಾತಾಡ್ಕೊಂತಾ ಇರ್ತಾರೆ. ನಾನು ಆಚೆ ಬಂದ್ಮೇಲೆ ನಾನು ಈ ಟ್ರೋಲ್ ನ ನೋಡ್ತೀನಿ, ಸಿಕ್ಕಾಪಟ್ಟೆ ವೈರಲ್ ಆಗೋಗಿರುತ್ತೆ. ಚೆನ್ನಾಗವಳೆ, ಸಖತ್ತಾಗವಳೆ. ಹೇಳ್ಬಾರ್ದು, ಸಖತ್ತಾಗವಳೆ. ಅವ್ರ ಹೆಂಡತಿನೂ ಬಂದು ಏನು ಐಶ್ವರ್ಯ ಚೆನ್ನಾಗಿದ್ದಾಳೆ, ಚೆನ್ನಾಗಿದ್ದಾಳೆ ಹೇಳಿದೆ ಅಂತ ಸ್ಟ್ರೇಟ್ ಫಾರ್ವರ್ಡ್ ರಜತ್. ಹಿ ಇಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಅಯ್ಯೋ, ಅದು ಆ ವಿಷಯದಲ್ಲಿ ಅಂತ ಅಲ್ಲ, ಎಲ್ಲಾದ್ರಲ್ಲೂ ಸ್ಟ್ರೇಟ್ ಫಾರ್ವರ್ಡ್. ಖುಷಿ ಆಯ್ತು ಹಂಗೆ ಹೇಳಿದಾಗ, ಸ್ವೀಟ್. ಅಂಡ್ ರಜತ್ ಇಸ್ ಮೈ ಫ್ರೆಂಡ್. ಸೊ ಯಾ. ಓಕೆ. ಸೊ ಬಿಗ್ ಬಾಸ್ ಅಂತ ಬಂದಾಗ ತುಂಬಾ ಮೆಮೊರೀಸ್ ಇರುತ್ತೆ ನಿಮಗೆ. ಸೊ ಯಾವ್ದು ಯಾವಾಗ್ಲೂ ನಿಮ್ಮನ್ನು ಹಾಂಟ್ ಮಾಡೋದು, ಅಥವಾ ಅದನ್ನ ನೆನ್ಸ್ಕೊಂಡಾಗ ನಿಮಗೆ ನಗು ಬರೋದು ಅಥವಾ ಖುಷಿ ಆಗೋದು ಅಂತಂದ್ರೆ ಒಂದು ಯಾವ್ದಾದ್ರು ಒಂದು ಮೊಮೆಂಟ್ ಶೇರ್ ಮಾಡ್ಬೋದಾ? ತುಂಬಾ ಇದೆ. ಅಯ್ಯೋ, ಡೈಲಿ ಅಂದ್ರೆ 100 ಆಗೋದು. ಬೆಳಗ್ಗೆ ಒಂಥರ ಇದ್ರೆ ಮಧ್ಯಾಹ್ನ ಒಂಥರ ಇದ್ರೆ ಸಾಯಂಕಾಲ ಒಂಥರ, ರಾತ್ರಿ ಆಗೋಷ್ಟರಲ್ಲಿ ಬೇರೆ ಮೂಡೇ ಚೇಂಜ್ ಆಗ್ಬಿಡುತ್ತೆ. ಈ ತರ ಇರ್ಬೇಕಾದ್ರೆ ನಗು ಅಂದ್ರೆ ತುಂಬಾ ಇದೆ. ಒಂದ್ ಚಿಕ್ಕ ಇನ್ಸಿಡೆಂಟ್ ನಗು, ಒಂದು ದೊಡ್ಡ ಇನ್ಸಿಡೆಂಟ್ ಅಂತ ಅಲ್ಲ. ಆ ಕ್ಷಣಕ್ಕೆ ಆ ಡೀಟೇಲ್ಸ್ ಚಿಕ್ಕದೇ ಆಗೋದು, ನಾವ್ ಅನುಭವಿಸೋದೆ ಮಜಾ ಇತ್ತು. ದ ಹೋಲ್ ಎಂಟೈರ್ ಬಿಗ್ ಬಾಸ್ ಜರ್ನಿನೇ ಸೂಪರ್ ಆಗಿತ್ತು. ಅದ್ರಲ್ಲೂ ಧರ್ಮ ಕೀರ್ತಿರಾಜ್ ಅವರು ನಿಮ್ಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಡೋರು. ಎಲ್ಲೋ ಒಂದ್ ಕಡೆ ನಾನು ಅದಕ್ಕೆ ಬಿದ್ದೆ ಏನೋ ಅಂತೀರಾ ನೀವು? ನನಗೋಸ್ಕರ ಕಟ್ ಮಾಡ್ಕೊಟ್ಟಿಲ್ಲ, ಅಂದ್ರೆ ಇಡೀ ಮನೆ ಕಟ್ ಮಾಡೋರು. ಫ್ರೂಟ್ಸ್ ಆಕ್ಚುಲಿ ಸಕ್ಕದಾಗ ಕಟ್ ಮಾಡ್ತಾರೆ. ಧರ್ಮ ನಿಜ, ನೀವು ಒಂದ್ಸಲ ಅವ್ರನ್ನ ಕರ್ಸಿ ಕಟ್ ಮಾಡಿಸಿಬೇಕು. ಅಲ್ಲ, ಈಗ ಫ್ರೂಟ್ ಎಲ್ರು ನಾವು ಕಟ್ ಮಾಡ್ತೀವಿ ನಾರ್ಮಲ್, ಅದೇನು ಚೆನ್ನಾಗಿ ಮಾಡ್ತಾರೆ ಅವರು. ನೀವು ಅದಕ್ಕೆ ಹೇಳಿ, ನೀವು ಅವ್ರನ್ನ ಕರ್ಸಿ ವಾಟರ್ ಮೆಲನ್ ಪಪ್ಪಾಯ ಕೊಟ್ಬಿಡಿ, ಕಟ್ ಮಾಡ್ತಾರೆ, ಚೆನ್ನಾಗಿ ಸಗದ ಕಟ್ ಮಾಡ್ತಾರೆ. ಅವ್ರ ಮೇಲೆ ಏನಾದ್ರು ನಿಮ್ಗೆ ಲವ್ ಆಗಿತ್ತಾ? ಆ ತರದ್ದೇ. ಸಮಥಿಂಗ್. ಈಗ ಆ ಮೂಮೆಂಟ್ಗೆ ಅಲ್ಲಿ ಒಂದು ಫನ್ ಕ್ರಿಯೇಟ್ ಮಾಡೋದಾಗಿರ್ಬೋದು. ಈಗ ಕಾಲೇಜಲ್ಲಿ ಯಾವ ರೀತಿ ನಾವೆಲ್ಲ ಇರ್ತೀವಿ, ಹುಡುಗ ಹುಡುಗಿರೆಲ್ಲ, ಹಾಗಂತ ಎಲ್ರು ಲವ್ ಮಾಡ್ತಾರೆ. ಎಷ್ಟೊಂದ್ ಜನ ಕಾಮೆಂಟ್ಸ್, ಫಸ್ಟ್ ಧರ್ಮ, ಆಮೇಲೆ ರಂಜಿತ್, ಆಮೇಲೆ ಶಿಶಿರ್. ನೋ, ನಾನ್ ಯಾರನ್ನೂ ಲವ್ ಮಾಡಿಲ್ಲ. ಲವ್ ಮಾಡಕ್ಕಂತ ಯಾರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಹೊರಗಡೆ ತುಂಬಾ ಜನ ಇದಾರೆ, ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲೇ ಮೆಸೇಜ್ ಮಾಡ್ತಾ ಇರ್ತಾರೆ. ಸೊ ಲವ್ ಮಾಡಕ್ಕಂತ ಯಾರು ಬಿಗ್ ಬಾಸ್ ಮನೆಗೆ ಹೋಗಲ್ಲ. ಇಟ್ ಇಸ್ ಜಸ್ಟ್ ಫನ್ ಟೈಮ್ ಅಷ್ಟೇ. ಕಾಲ್ ಎಳಿಯೋದು, ಕಾಲೇಜ್ಗಳಲ್ಲಿ ಏನ್ ನಡೆಯುತ್ತೆ ಆಯ್ತಾ. ಸೊ ಈ ರೀತಿ ನಮ್ ಸೆಟ್ ಅಲ್ಲೇ ಆಗಿರ್ಬೋದು, ನಮ್ ಶೂಟಿಂಗ್ ಸೆಟ್ ಗಳಲ್ಲೇ ಎಲ್ಲರನ್ನು ಟೀಸ್ ಮಾಡೋದಾಗಿರ್ಬೋದು, ತಮಾಷೆಗೆ ಏನೋ ಒಂದ್ ಹೇಳಿರ್ತೀವಿ, ಅದು ಇನ್ಸ್ಟಾದಲ್ಲಿ ವೈರಲ್ ಆಗತ್ತೆ, ಅದ್ರ ಮೇಲೆನೆ ಇವಾಗ್ಲೂ ನೀವು ಧರ್ಮನು ಕೇಳಿ, ರಂಜಿತ್ನು ಕೇಳಿ, ಶಿಶಿರ್ನು ಕೇಳಿ, ದೇವರ್ ಈಕ್ವಲಿ ಸ್ಪೋರ್ಟಿವ್ ಅಂಡ್ ಈಕ್ವಲಿ ಅದನ್ನ ತಮಾಷೆಯಾಗಿ ತಗೊಂಡಿದ್ದಾರೆ. ಅವ್ರುನು ಒಂದಷ್ಟು ಕಾಮೆಂಟ್ಸ್ ಹೇಳಿದ್ದಾರೆ ನನ್ ಬಗ್ಗೆ. ಬಟ್
ಯಾ ದಟ್ಸ್ ಇಟ್. ಇಫ್ ಪೀಪಲ್ ಥಿಂಕ್ ಅದು ಬೇರೆ ರೀತಿಯಾಗಿ ಅನ್ಕೊಂಡ್ರೆ ಅದು ಅವ್ರ ಮಿಸ್ಟೇಕ್. ಅದು ಕರೆಕ್ಟ್. ನಾವೇನು ಮಾಡಕ್ ನಿಮ್ಗೆ ಆಚೆ ಕಡೆ ಬಂದಾಗ ಇದಿರ್ಬೋದು ಅಥವಾ ಯಾವ್ದಾದ್ರು ಒಂದ್ ವಿಚಾರ ಹಿಂಗೆ ಲವ್ ಒಂದಿಗೆ ನೀವು ಇದ್ರ ಬಗ್ಗೆ ಹೇಳಿದ್ರಿ, ಧರ್ಮ ರಂಜಿತ್ತು ಹಂಗೆಲ್ಲ ಮಾತಾಡಿದ್ರು ಅಂತ. ಸೊ ಯಾವ್ದಾದ್ರು ಒಂದ್ ವಿಚಾರ ಹಿಂಗ್ ಮಾತಾಡಿದ್ ನಿಮ್ಗೆ ಬೇಜಾರಾಗಿದೆ, ಇದೇನಪ್ಪ ಹಿಂಗ್ ಮಾತಾಡಿದ್ರು ಅಂತ ಅನ್ಸಿದ್ರೆ ಯಾವ್ದು? ಇದೇನಾ? ನನ್ ಬಗ್ಗೆನಾ? ಜನ ಆಕ್ಚುಲಿ ಜನ ತುಂಬಾ ಸ್ವೀಟ್ ಆಗಿದ್ದಾರೆ. ಹೌದು, ನನ್ನನ್ನ ತುಂಬಾ ಸಕ್ಕದಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಬಟ್ ಕೆಲವೊಬ್ರು ಇರ್ತಾರಲ್ಲ, ಒಂದು 100% ಅಲ್ಲಿ ಒಂದು 98% ಜನ ನನ್ನ ತುಂಬಾ ಪ್ರೀತಿ ತೋರಿಸಿದ್ದಾರೆ. ಇನ್ನೊಂದು 2% ಇರ್ತಾರಲ್ಲ, ಅವ್ರಿಗೂ ನಾನ್ ಪ್ರೀತಿ ತೋರಿಸ್ತೀನಿ. ಯಾಕಂದ್ರೆ ಅವ್ರಿಗೆ ಐ ಮೀನ್ ಹೇಟರ್ಸ್ ಇಸ್ ಆಲ್ಸೋ ಅ ಮೈಲ್ ಸ್ಟೋನ್ ಫಾರ್ ಯೋರ್ ಗ್ರೋತ್ ಅಂತ ಹೇಳ್ತಾರೆ. ನೀನ್ ವಿನ್ ಆಗೋದಕ್ಕೆ ಆ 2% ಮ್ಯಾಟರ್ ಆಗುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನನ್ಗೆ ಆ ಥರದ್ದು ಏನು ಬೇಜಾರ ಅಂತ ಏನೂ ಆಗಲ್ಲ. ನನ್ಗೆ ಎಫೆಕ್ಟೇ ಆಗಲ್ಲ ಏನು. ನಾನು ಎಫೆಕ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಬಿಕಾಸ್ ನನಗೆ ಗೊತ್ತು ನಾನು ಏನು ಅಂತ. ಅಂಡ್ ಅವ್ರುಗಳು ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದಾರೆ. ನಾನು ಯಾವ್ದಕ್ಕೂ ರಿಗ್ರೆಟೇ ಮಾಡಲ್ಲ. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ಇಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ನೀವು ಹೊರಗಡೆ ಬರ್ತೀರಾ ನೋಡಿ ಬಿಗ್ ಬಾಸ್ ಇಂದ. ನೀವು ಬಂದ ಟೈಮಲ್ಲಿ ಐಶ್ವರ್ಯ ಎಲಿಮಿನೇಟೆಡ್ ಅಂತ ಅಂದಾಗ್ಲೂ ನೀವಲ್ಲಿ ಮನೆಯವ್ರ ಜೊತೆ ಮಾತಾಡಿದ ರೀತಿ ಇರ್ಬೋದು, ಆಚೆ ಕಡೆ ಬಂದು ಸುದೀಪ್ ಸರ್ ಜೊತೆ ಮಾತಾಡಿದ ರೀತಿ, ಅದು ಇವನ್ ನಾನು ಕೂಡ ನನ್ನ ಕಣ್ಣಲ್ಲೂ ನೀರು ಬರ್ತಾ ಇತ್ತು. ಐಶ್ವರ್ಯ ಔಟ್ ಆದ್ರೆ ಎಷ್ಟು ಚೆನ್ನಾಗಿ ಆಡ್ತಾ ಇದ್ರು, ಎಷ್ಟು ಕಂಟೆಂಟ್ ಇತ್ತು ಅವ್ರದ್ದು. ಮತ್ತು ನೀವು ಮಾತಾಡಿದ ರೀತಿ ಇದೆಯಲ್ಲ, ಯಾರಿಗೂ ಹರ್ಟ್ ಆಗದಿರೋ ಹಾಗೆ, ಯಾರಿಗೂ ನೋವಾಗದಿರೋ ಹಾಗೆ. ನನ್ನ ಎಲಿಮಿನೇಟ್ ಮಾಡಿದ ನನ್ನೆಲ್ಲ ನಾಮಿನೇಟ್ ಮಾಡಿದ್ರು ಅಂತಲೂ ಯಾರ ಮೇಲೂ ನಿಮ್ಗೆ ಅದು ಬೇಸರ ಇರಲಿಲ್ಲ. ಸೊ ಆ ಮಾತು ಅದು ತುಂಬಾ ತೂಕ ಇತ್ತು ಅಂತ ಅನಿಸ್ತು. ತುಂಬಾ ಇಷ್ಟ ಆಗ್ಬಿಟ್ರಿ ಅವತ್ತಂತೂ. ಸೊ ಆ ಮೊಮೆಂಟ್ ಅಲ್ಲಿ ನಿಮ್ಗೆ ಏನ್ ಅನಿಸ್ತು? ಅದು ನನ್ನ ವ್ಯಕ್ತಿತ್ವ ಅಷ್ಟೇ. ನಾನು ಏನು ಸ್ಪೆಷಲ್ ಆಗಿ ಏನು ಮಾಡಿಲ್ಲ ಅಲ್ಲಿ. ನಾನು ಇರೋ ರೀತಿನೇ ನಾನು ತೋರ್ಸ್ಕೊಂಡಿದ್ದಷ್ಟೇ. ಏನಂದ್ರೆ, ಯಾರನ್ನ ಏನಕ್ಕೆ ಹೇಳ್ತೀರಾ ನೀವು? ಬಿಗ್ ಬಾಸ್ ಮನೆ ಇರೋದೇ ಒಬ್ರನ್ನ ಆಚೆ ಕಳಿಸ್ಬೇಕು ಅಂತಾನೆ ಅಲ್ಲೆಲ್ಲ ಸ್ಪರ್ಧಿಗಳು ರೆಡಿಯಾಗಿ ನಿಂತಿರ್ತಾರೆ. ಸೊ ಅಂತರಲ್ಲಿ ಯಾರೋ ಒಬ್ರು ನನ್ನ ಆಚೆ ಕಳ್ಸಿದ್ರಪ್ಪ, ಅಥವಾ ಏನೋ ಒಂದು ಸಿಚುವೇಶನ್ ಆಯ್ತು, ವಾಟ್ ಎವರ್ ಇಟ್ ಇಸ್, ಯಾರನ್ನೂ ಏನಕ್ಕೆ ಬ್ಲೇಮ್ ಮಾಡ್ಲಿ? ಅವ್ರ ಆಟ ಅವ್ರು ಆಡ್ತಾ ಇದಾರೆ ಅಷ್ಟೇ. ನನ್ನ ಆಟ ನಾನು ಆಡಿದ್ದೀನಿ. ಎಂಡ್ ಆಫ್ ದ ಡೇ ನೀನ್ ಪರ್ಚಾಡ್ಕೊಂಡು ಆಚೆ ಹೋಗೋ ಟೈಮಲ್ಲೂ ನೀನು ಯಾರಿಗೋ ಬ್ಲೇಮ್ ಮಾಡ್ಕೊಂಡು ಹೋದ್ರೆ ಇಟ್ಸ್ ನಾಟ್ ರೈಟ್. ಅಂಡ್ ನನ್ಗೆ ಅಲ್ಲಿರೋರೆಲ್ಲರೂ ಫೇವ್ರೆಟ್ಸೇ. ಐ ರಿಯಲಿ ಲೈಕ್ ಆಲ್ ಆಫ್ ದೆಮ್. ನನ್ಗೆ ಯಾರ ಮೇಲೂ ಏನ್ ದ್ವೇಷನೂ ಇಲ್ಲ. ಅಂಡ್ ಪ್ಲಸ್ ಆಲ್ಮೋಸ್ಟ್ ಅರ್ಧ ಜನ ನನ್ನ ಫ್ರೆಂಡ್ಸೇ ಇದ್ದಿದ್ದಲ್ಲಿ. ಅಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ಗೆ ಹೋಗಿರೋದೇ ದೊಡ್ಡ ವಿಚಾರ. ಬಿಕಾಸ್ ಅಲ್ಲಿರೋರೆಲ್ಲ ಡಿಸರ್ವಿಂಗ್. ಯಾವ ಸಾಮಾನ್ಯದವ್ರಂತೂ ಯಾರು ಇಲ್ಲ, ಎಲ್ಲರೂ ಅತಿ ಲೈಕ್ ಘಟಾನುಘಟಿಗಳೇ. ಸೊ ಅಂತದ್ರಲ್ಲಿ ಯು ಕ್ಯಾನ್ ಬ್ಲೇಮ್ ಸಮ್ವನ್. ಅಂಡ್ ಎಲ್ಲರಿಂದನೂ ನಾನು ಒಂದೊಂದು ವಿಷಯನ ಕಲ್ತಿದ್ದೀನಿ. ಇವತ್ತು ಯಾರ ಜೊತೆಗೋ ಕಿತ್ತಾಡ್ತೀನಿ, ಬಟ್ ಬೆಳಗ್ಗೆ ಅವ್ರ ಜೊತೆಗೆ ಕಾಫಿ ಕುಡಿತೀನಿ, ಮಾತಾಡ್ತೀನಿ. ಸೊ ಆ ರೀತಿ ಇರುತ್ತೆ ಬಿಗ್ ಬಾಸ್ ಮನೆ. ಅಂಡ್ ಎಲ್ಲ ನೀವ್ ಹೇಟ್ ಮಾಡ್ತಾ ಇದ್ರು ಒಬ್ರನ್ನ, ಅವರಿಂದ ಏನೋ ನೀವ್ ಕಲ್ತಿರ್ತೀರ. ಬಿಕಾಸ್ ಅಷ್ಟೇ ಜನ ಅಲ್ವಾ ಮನೇಲಿ, ಅವ್ರನ್ನೇ ನೋಡ್ಬೇಕು, ಅವರಿಂದನೇ ಕಲಿಬೇಕು, ಅವ್ರ ಜೊತೆಗೆ ಜಗಳ ಮಾಡ್ಬೇಕು. ಸೊ ಯಾ, ಐ ವಾಸ್ ಓಕೆ. ಅಂಡ್ ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್. ಅಂಡ್ ನನ್ಗೇನ್ ಸರಿ ಅನ್ಸ್ತು ನಾನು ಅದನ್ನ ಮಾತಾಡ್ದೆ, ಅದನ್ನ ಮಾಡ್ದೆ. ನಾನು ಎಲಿಮಿನೇಟ್ ಆಗೋ ಟೈಮಲ್ಲೂ ಅಷ್ಟೇ ನನ್ನ ಮನ್ಸಿಂದ ಬಂದಿರೋ ಮಾತುಗಳು ಅದೆಲ್ಲ. ಸೊ ಅದಾದ್ಮೇಲೆ ನೀವು ಸುದೀಪ್ ಸರ್ ಜೊತೆ ಮಾತಾಡ್ತಾ ಹೇಳಿದ್ರಿ, ನಿಮ್ಮ ಮೂವಿನಲ್ಲಿ ನಾನು ಆಕ್ಟ್ ಮಾಡ್ಬೇಕು, ಯಾವ್ದಾದ್ರು ಪಾತ್ರ ಆದ್ರೂ ಸರಿ ಅಂತ. ಅಂದ್ರೆ ಅವ್ರ ಜೊತೆ ಯಾವ ಒಂದು ಪಾತ್ರ ಮಾಡೋದಕ್ಕೆ ನಿಮ್ಗೆ ಇಷ್ಟ ಆಗತ್ತೆ? ಸ್ಕ್ರೀನ್ ನಲ್ಲಿ ಅವ್ರ ಜೊತೆಗಿದ್ರೆ ಸಾಕು, ಸ್ಕ್ರೀನ್ ಸ್ಪೇಸ್ ಅವ್ರ ಜೊತೆಗೆ ಇರ್ಬೇಕಷ್ಟೇ ಸೀನು. ಓಕೆ, ಹಾ, ಎನಿಥಿಂಗ್ ವಿಲ್ ಡೂ. ಸುದೀಪ್ ಸರ್, ಯು ಪ್ರಾಮಿಸ್ ಮೀ ಸರ್. ನಿಮ್ಗೆ ಸುದೀಪ್ ಸರ್ ಫೇವ್ರೇಟ್ ಆಕ್ಟರ್ ಯಾರು? ಸುದೀಪ್ ಸರ್ ಫೇವ್ರೆಟ್, ನಾನು ಅವ್ರಿಗೆ ಹೇಳಿದೀನಿ. ಮತ್ತೆ ಉಪೇಂದ್ರ ಅವರು ಅಲ್ಲ, ನನ್ನ ಚೈಲ್ಡ್ಹುಡ್ ಇಂದಾನು ಫೇವ್ರೆಟ್ ಆಕ್ಟರ್ ಅಂದ್ರೆ ಉಪೇಂದ್ರ ಸರ್. ನಮ್ಮ ಡೈ ಹಾರ್ಟ್ ಫ್ಯಾನ್. ನಂಗೆ ಉಪೇಂದ್ರ ಸರ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಂದ್ರೆ ನಂಗೆ ಇಲ್ಲಿ ಕಣ್ಣಲ್ಲಿ ಅಳು ಬರ್ತಾ ಇರುತ್ತೆ, ಅಷ್ಟು ಇಷ್ಟ ನನ್ಗೆ. ಅಂದ್ರೆ ಅವ್ರ ಡೈರೆಕ್ಷನ್, ಆಕ್ಟಿಂಗ್ ಎಲ್ಲ ಅವರೇ ಇಷ್ಟ. ಮೀಟ್ ಮಾಡಿದೀರಾ ಅವ್ರನ್ನ? ಮೀಟ್ ಮಾಡಿದೀನಿ. ಮಮ್ಮಿ ಸಿನಿಮಾ ಟೈಮ್ ಅಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆಗೆ ನಾನು ಆಕ್ಟ್ ಮಾಡಿದ್ದೀನಿ ಮಮ್ಮಿ ಅನ್ನೋ ಸಿನಿಮಾದಲ್ಲಿ. ಅವಾಗ ಸೆಟ್ ಬಂದಿದ್ರು, ರೂಪೀಸ್ ರೆಸಾರ್ಟ್ ಅಲ್ಲೇ ನಾವು ಸೆಟ್ ಹಾಕೊಂಡಿದ್ರಿ. ನಾನು ಅವ್ರ ಜೊತೆ ಕೂತ್ಕೊಂಡು ಊಟ ಕೂಡ ಮಾಡಿದ್ದೀನಿ ಉಪೇಂದ್ರ ಸರ್ ಜೊತೆಗೆ. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಸಿಕ್ಕಾಪಟ್ಟೆ ಒಳ್ಳೆಯವರು,
ಸಿಕ್ಕಾಪಟ್ಟೆ ಒಳ್ಳೆಯವರು ಅಂಡ್ ತುಂಬಾ ಎನ್ಕರೇಜ್ ಮಾಡ್ತಾರೆ ನ್ಯೂ ಟ್ಯಾಲೆಂಟ್ಸ್ಗೆ ಆಕ್ಟರ್ಸ್ಗೆಲ್ಲ. ಅವ್ರ ಇಡೀ ಜೀವನ ಸಿನಿಮಾ ರಂಗಕ್ಕೆ ಅಂತಾನೆ ಮುಡುಪಾಗಿ ಇಟ್ಬಿಟ್ಟಿದ್ದಾರೆ. ಸೊ ಈಸ್ ಅ ಗ್ರೇಟ್ ಮ್ಯಾನ್. ಓಕೆ, ಅದ್ರ ಜೊತೆಗೆ ನೀವ್ ತಿನ್ನಿ ಪಾಪ, ತಿಂತಾ ಇದ್ದೀರಾ ನೀವು? ತಿಂತಾ ಇಲ್ಲ ಪಾಪ, ಮಾತಾಡ್ತಾ ಇದ್ದೀರಾ ನೀವು? ಇಲ್ಲ, ನಾನು ಆಲ್ಮೋಸ್ಟ್. ಸೊ ವಾಟ್ ನೆಕ್ಸ್ಟ್? ಸುದೀಪ್ ಸರ್ ಮೂವಿ ಹೆಂಗ ಅನಿಸ್ತಾ ಇದೆ ಬಾಯ್ಸ್ ವರ್ಸಸ್ ಗರ್ಲ್ಸ್? ಸಕ್ಕತ್ತಾಗಿತ್ತು. ಹೌದಾ? ಮಜಾ ಮಾಡ್ತಾ ಇದೀವಿ. ಗರ್ಲ್ಸ್ ಮೇಲ ಅಫ್ಕೋರ್ಸ್ ನಾವು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಬಾಯ್ಸ್ ಮೇಲ್ ಅಂತ ಹೇಳ್ತಾರ ಅವ್ರು, ಮೇಲ್. ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು ಹೇಳಿ? ಈ ತರ ಕುತ್ಕೊಂಡು ತಿನ್ನುವಾಗ ತಿನ್ಸ್ಬೇಕು ಅಂಡ್ ತುಂಬಾ ಕೇರಿಂಗ್ ಇರ್ಬೇಕು. ನಂಗೆ ಪ್ಯಾಂಪರ್ ಮಾಡೋ ಕಂಡು ತುಂಬಾ ಇಷ್ಟ. ಈಗ ನಿಮ್ ಮೊಬೈಲ್ ಅಲ್ಲಿ ಏನಿದೆ ಅಂತ ನಾನು ನೋಡ್ಬೇಕು. ಮೊಬೈಲ್ ಅಲ್ಲಿ ಏನಿದೆ ಇರುತ್ತೆ. ಮೊಬೈಲ್ ಹೇಗಿದೆ? ಐಶ್ವರ್ಯ ತರನೇ ಅದು ಪಡಪಡ ಅಂತ ಇದೆ. ಏನ್ ಗೊತ್ತಾ, ನಾನು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ಸೇಮ್ ಹೆಂಗಿತ್ತು ಫೋನ್ ಹಂಗೆ ಇದೆ. ಇನ್ನು ಧೂಳೆಲ್ಲ ಬರ್ಸಿಟ್ಟಿದ್ದಾರೆ. ಏನಂತಾರೆ ಸ್ಕ್ರೀನ್ ಗಾರ್ಡ್ ಕ್ರ್ಯಾಕ್ ಅಂದ್ರೆ ಬೀಳ್ಸ್ಬಿಟ್ಟಿದ್ದಾರೆ. ಫೋನ್ ಗೊತ್ತಾಗತ್ತೆ ಕ್ಲಾಸ್ ತಗೊಂಡಿದ್ದೀನಿ ಅದಕ್ಕೂ. ಫನಿ ಥಿಂಗ್ ಇಸ್ ನನ್ನ ಫೇಸ್ ಐಡಿನೇ ತೆಗೆದುಬಿಟ್ಟಿದ್ದಾರೆ. ಇವಾಗ ನಾನು ನೆನ್ನೆ ಮಾಡ್ಕೊಂಡಿದ್ದು ಫೇಸ್ ಐಡಿ. ಬಿಡಿ, ಲವ್ ಅದೇ ಇಲ್ಲ ಅಂದ್ಮೇಲೆ ಮದ್ವೆ ಅಂತೂ ಎಷ್ಟು ವರ್ಷ ಲೇಟ್. ಇವಾಗ ನಾನು ಜಸ್ಟ್ ನಿಮ್ ಇಂಟರ್ವ್ಯೂ ಮುಗಿಸ್ಕೊಂಡು ಕೆಳಗಡೆ ಸ್ಟೆಪ್ಸ್ ಇಳಿತಾ ಇರ್ಬೇಕಾದ್ರೂ ಲವ್ ಆಗ್ಬೋದು. ಏನೇವನು ಸ್ಟೆಪ್ ಅಲ್ಲಿ ಒಂದಷ್ಟು ನಿಂತ್ಕೊಳಕ್ಕೆ ಹೇಳ್ತೀನಿ. ಹಂಗಲ್ಲ, ಇಟ್ ಶುಡಂಟ್ ಬಿ ಪ್ಲಾನ್ಡ್ ಆಗ್ಬಾರ್ದು ಯಾವತ್ತು. ಇದೇ ಮೊದಲನೇ ಬಾರಿಗೆ ಈ ತರ ಬಾಡೂಟ ಅರೇಂಜ್ ಮಾಡಿ ಇಂಟರ್ವ್ಯೂ ತಗೊಳ್ತಾ ಇರೋ ಮೊದಲನೇ ಚಾನಲ್ ಜಾನ್ವಿ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ನಿನ್ನೂ ಕರ್ಸಿ ಹಿಂಗೆ ಊಟ ಮಾಡಿಸ್ತಾರೆ, ಓಕೆನಾ?